ಬಂಧುಗಳು ನಮಸ್ಕಾರ. ನಾನು ಶಿವಾನಂದ ಡಳ್ಳಿ KRS ಪಟ್ಟಿಂದ. ನಾನು ಇವತ್ತು ತಿಕೋಟ ತಹಶೀಲ್ದಾರ್ ಕಚೇರಿ ಮುಂದ್ಗಡೆ ಇದ್ದೀನಿ. ಇದು ತಾವು ನೋಡ್ಬೋದು ಏನಪ್ಪ ಅಂದ್ರೆ ಕಚೇರಿ ಮುಂದ್ಗಡೆ ಏನಪ್ಪ ಅಂದ್ರೆ ಏನೋ ಲೈಟ್ಗಳು ಆನ್ ಅದಾವೆ, ಹಗಲತ್ತೆ ಆನ್ ಮಾಡಿ ಇಟ್ಕೊಂತಾರ. ಇದು ಒಂದು ಮತ್ತು ಏನೋ ತೋರಿಸ್ತೀನಿ ನಿಮಗೆ. ಇಲ್ಲೊಂದಿದೆ ಯಾವುದು ಕಚೇರಿ ಮುಂದ್ಗಡೆ ಏನಪ್ಪ ಅಂದ್ರೆ ಲೈಟ್ ಎಲ್ಲ ಆನ್ ಮಾಡ್ಕೊಂಡು ಕೂತಿದ್ದಾರೆ ಇವರು. ಅಲ್ಲ, ಇದು ಕರೆಂಟ್ ಬಿಲ್ ಯಾರು ಕಟ್ಟೋದು? ನಮ್ಮ ತೆರಿಗೆ ಹಣದಾಗ ತಾನೇ ಕಟ್ಟೋದು. ಹಾಂ, ಲೈಟ್ ಮೇಲೆ ಏನಪ್ಪ ಅಂದ್ರೆ ಈ ಥರ ನೀವು ಎಲ್ಲ ಕಡೆ ಏನಪ್ಪ ಅಂದ್ರೆ ಕಂಬಿಗೆ ಏನಪ್ಪ ಅಂದ್ರೆ ಹಗಲತ್ತೆ ಏನಪ್ಪ ಅಂದ್ರೆ ನೀವು ಏನಂತಾರಲ್ಲ ಹೌದಾ, ಹಗಲತ್ತೆ ಕರೆಂಟ್ ಏನಪ್ಪ ಅಂದ್ರೆ ಈ ಥರ ನೀವು ಉರ್ಸೋಕೆ ಕೂತ್ರೆ ಹೇಗೆ ಅನ್ನೋದು ವಿಚಾರ. ಅಷ್ಟು ಬೇಜವಾಬ್ದಾರಿತನವನ್ನು ಮತ್ತು ತಹಶೀಲ್ದಾರ್ಗೆ ಯಾಕೆ ಐತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಹೌದಾ, ಟಾಯ್ಲೆಟ್ಗಳು ಸ್ವಚ್ಛ ಇಲ್ಲ ನೋಡ್ರಿ. ಅಲ್ಲಿ ಕರೆಂಟ್ ಏನಪ್ಪ ಪೂರ್ತಿ ಉರಿತಿದ್ದು ನೋಡ್ರಿ, ಲೈಟ್ ಹತ್ತೇವಿಲ್ಲ ನೋಡ್ರಿ. ಅದ ಇಷ್ಟು ನಿರ್ಲಕ್ಷ್ಯ ಭಾವದಿಂದ ಮತ್ತು ತಹಶೀಲ್ದಾರ್ ಆಗಿ ಮತ್ತು ಕೆಲಸ ಮಾಡೋದು ಏನು ಅವಶ್ಯಕತೆ ಇದೆ ಅಂತ ನಾನು ತಿಳಿಯಲಾಗದ. ಇಷ್ಟು ಯಾಕೆ ನಿರ್ಲಕ್ಷ್ಯ ಭಾವ ಅಂತ. ಲಕ್ಷಾಂತರ ರೂಪಾಯಿ ಎಲ್ಲ ಹತ್ತತ್ರ ಕೋಟಿ ಮೇಲೆ ಇವರು ಒಂದು ಕಟ್ಟಡವನ್ನು ಕಟ್ಟಲಾಗಿದೆ. ಅದು ಒಂದಿಷ್ಟು ಒಳ್ಳೆಯ ವಿಚಾರ. ಆದರೆ ಕಚೇರಿಯ ಪಕ್ಕದಲ್ಲಿ ಏನಪ್ಪ ಅಂದ್ರೆ ತಿಪ್ಪಿಯನ್ನು ಮಾಡ್ಕೊಂಡು ಕುಂತಿದ್ದಾರೆ. ಒಂದು ಸ್ವಲ್ಪ ಸ್ವಚ್ಛತೆ ಎಲ್ಲ ಮಾಡ್ಕೋಬೇಕಾಯ್ತು, ಮಾಡಿಲ್ಲ ಅವರು. ಏನು ಎಲ್ಲ ಕಡೆ ಏನಪ್ಪ ಅಂದ್ರೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಪ್ಪ ಅಂದ್ರೆ ಕಚೇರಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಗಲೀಜು ಹೊಲಸು ಸಾಕಷ್ಟಿದೆ. ಇದು ಒಂದು ಸ್ವಲ್ಪ ಅವರು ಸ್ವಚ್ಛ ಆದರೂ ಮಾಡ್ಕೋಬೇಕು. ಯಾಕಂದ್ರೆ ಇಷ್ಟು ಎತ್ತರಕ್ಕೆ ಬಿಲ್ಡಿಂಗ್ ಇದೆ. ದೊಡ್ಡ ಬಿಲ್ಡಿಂಗ್ಗಳಿದ್ದರು ಅದಕ್ಕೆ ಸುತ್ತಮುತ್ತ ಏನಾದರೂ ಸ್ವಚ್ಛ ಮಾಡಿಬಿಡ್ತಂದು ಯಾರಾದರೂ DC ಸಾಹೇಬ್ರು ಹೇಳ್ಯಾರೋ ಅಥವಾ ಕಂದಾಯ ಮಿನಿಸ್ಟ್ರಿ ಏನಾದ್ರು ಹೇಳ್ಯಾರೋ ಏನು ಸುದ್ದಿ ಗೊತ್ತಾಗ್ತಾಯಿಲ್ಲ. ಇಷ್ಟು ಗಲೀಜನ್ನು ಇಟ್ಕೊಂಡು ಇದು ನಾವು ತಿಕೋಟ ತಹಶೀಲ್ದಾರ್ ಕಚೇರಿ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೀನಿ. ಯಾಕೆ ಈ ಥರ ಆಗುತ್ತೆ ಅನ್ನುವಂಥ ವಿಚಾರ. ಇದ್ರ ಪಕ್ಕದಲ್ಲಿ ಏನಪ್ಪ ಅಂದ್ರೆ ಇದನ್ನು ಯಾಕೆ ತೋರಿಸ್ತಾ ಹೋಗ್ತೀನಿ ಅಂದರೆ ನೋಡಿರಿ, ನಮ್ಮ ಭಾಗದಲ್ಲಿ ಹೇಗೆ ತಹಶೀಲ್ದಾರ್ ಕಚೇರಿಗಳು ಇರ್ತವೆ ಅಂತ ಹೇಳಿ. ಇಲ್ಲೊಂದು 2 ಗಿಡಗಳು ಹಚ್ಕೊಂಡು ಅಷ್ಟೇ ಬಿಟ್ಬಿಟ್ರೆ ಮುಳ್ಕಿದೆಲ್ಲ ಏನಪ್ಪ ಅಂದ್ರೆ ಹುಲ್ಲಾಗಿಲ್ಲ ಎಲ್ಲ ಆಗ ನೋಡು. ಮತ್ತು ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂಥ ಕಟ್ಟಡ ಮಗಲೇ ಗಿಡ ಅವು ಎಲ್ಲ ಬೆಳೆದು ಅಂದ್ರೆ ಕಟ್ಟಡ ಬಿರುಕು ಬಿಡ್ತಾವೆ, ಬಿರುಕು ಬಿಟ್ಕೊಂಡು ಹೋಗ್ತಾವೆ. ಹೌದಾ, ಇದು ಪರಿಸ್ಥಿತಿ ಏನಪ್ಪ ಅಂದ್ರೆ ತಿಕೋಟದ ತಹಶೀಲ್ದಾರ್ ಕಚೇರಿಯ ಪರಿಸ್ಥಿತಿಯನ್ನು ತಮಗೆ ನಾನು ಅನಾವರಣ ಮಾಡ್ತಿದ್ದೀನಿ. ಇದು ಸಬ್ ರಿಜಿಸ್ಟ್ರ್ ಕಚೇರಿ ಮುಂದೆ ಏನಪ್ಪ ಅಂದ್ರೆ ಈ ಥರ ಕೆಟ್ಟ ಪರಿಸ್ಥಿತಿ ಇದೆ. ಇದನ್ನು ನೋಡ್ಬೋದು. ಸಬ್ ರಿಜಿಸ್ಟ್ರ್ ಕಚೇರಿ ಇದೆ. ಸಬ್ ರಿಜಿಸ್ಟ್ರ್ ಕಚೇರಿ ಮುಂದ್ಗಡೆ ಏನಪ್ಪ ಅಂದ್ರೆ ತಿಪ್ಪಾಗೈತಿ. ಏನು ಸುದ್ದಿ ಇದು ತಿಕೋಟ ತಹಶೀಲ್ದಾರ್ ಕಚೇರಿ. ಇಲ್ಲಿ ಮಹಿಳಾ ಶೌಚಾಲಯ ತಂದು ಬರ್ತಾರೆ. ಮಹಿಳಾ ಶೌಚಾಲಯದ ಮುಂದ್ಗಡೆ ಏನಪ್ಪ ತಳಗಡೆ ಕೀಲಿ ಹಾಕ್ಬಿಟ್ರು. ತಹಶೀಲ್ದಾರ್ ಕಚೇರಿ ತಿಕೋಟದಲ್ಲಿ ಮಹಿಳಾ ಶೌಚಾಲಯ ಅಂತಿದೆ. ಮಹಿಳೆಯರು ಬಂದರೆ ಏನು ಮೇಲೆ ಹೋಗ್ಬೇಕು ಅಂತ ತಿಳ್ತಾ ಇಲ್ಲ. ಅಲ್ಲ, ಕೀಲಿ ಹಾಕ್ಬಿಟ್ರು. ತಿಕೋಟ ತಹಶೀಲ್ದಾರ್ ಕಚೇರಿಯಲ್ಲಿದ್ದೀನಿ. ನೀವು ನೋಡ್ಬೋದು ಏನಪ್ಪ ಅಂದ್ರೆ ತಹಶೀಲ್ದಾರ್ ಕಚೇರಿಯಲ್ಲಿ ಏನು ಶೌಚಾಲಯದ ಪರಿಸ್ಥಿತಿ ಹೇಗಿದೆ, ಯಾವ ಥರ ಇದೆ, ಮತ್ತು ತಹಶೀಲ್ದಾರ್ ಅವರು ಹೇಗೆ ಇಟ್ಕೊಂಡಾರೆ ಅನ್ನುವಂಥ ವಿಚಾರ. ತಿಕೋಟ ತಹಶೀಲ್ದಾರ್ ಸಾಹೇಬ್ರಿಗೆ ನಾನು ಅಂತೀನಿ, ಶೌಚಾಲಯ ಈ ಪರಿಸ್ಥಿತಿ ಇಟ್ಕೊಂಡು ಕೂತೀರಿ ಪುಣ್ಯಾತ್ಮರ. ಇಲ್ಲಿ ಒಳಗೆ ಏನಪ್ಪ ಅಂದ್ರೆ ಶೌಚಾಲಯಗಳ ಪರಿಸ್ಥಿತಿ ಇದೆ. ತಿಕೋಟ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಥರದ ಶೌಚಾಲಯ ವ್ಯವಸ್ಥೆ ಇದೆ. ಎಷ್ಟು ಗಲೀಜಾಗಿ ಇಟ್ಕೊಂಡ್ರೆ ಏನು ಸುದ್ದಿ. ಅದ್ರ ಜೊತೆ ಏನಪ್ಪ ಅಂದ್ರೆ ಇದು ಶುದ್ಧ ಆದರೂ ಮಾಡಬೇಕು ಇಲ್ಲೋ ಅಂತ ತಿಳಿತಾ ಇಲ್ಲ. ತಹಶೀಲ್ದಾರ್ ಸಾಹೇಬ್ರಿಗೆ ಏನು ಹೌದಾ ಅನುದಾನ ಕೊರತೈತೋ ಏನೋ ತಿಳಿ. ಇಲ್ಲಿ ಯಾವ ಟಾಯ್ಲೆಟ್ದಾಗ ಏನಪ್ಪ ಒಂದೂ ಇಲ್ಲ, ಚೇರಿಗಳು ಏನಿಲ್ಲ, ಕೆಟ್ಟ ಗಲೀಜಿದೆ, ಭಾಳ ಏನು ಅದೇನು ಎಷ್ಟು ಹೊಲಸು ರೀ ಗಲೀಜ. ಇದು ಎಂಥ ಹೊಲಸು ಏನು ತಹಶೀಲ್ದಾರ್ ಕಚೇರಿನ ಮೇಂಟೈನ್ ಮಾಡ್ತಿದ್ದಾರೆ ಇವ್ರು ತಹಶೀಲ್ದಾರ್ ಗೊತ್ತಾಗ್ತಾ ಇಲ್ಲ. ಹೌದಾ, ಇದು ಏನಪ್ಪ ಅಂದ್ರೆ ನಾವು ಈಗ ಏನಂತಾರಲ್ಲ ತಿಕೋಟದ ತಹಶೀಲ್ದಾರ್ ಕಚೇರಿಯ ಪರಿಸ್ಥಿತಿಯನ್ನು ನಾನು ಹೇಳ್ತಿದ್ದೀನಿ. ಇನ್ನು ಅಥವಾ ಏನಾದ್ರು ಈ ತಳಗವ್ರು ಅದೇ ತೊಳೆದಿಲ್ಲ, ಇನ್ನೇನು ಜಾಡಿ ಗಿಡದ ಎಲ್ಲಿ ಹೊಡಿತಾರೆ ಏನು ಸುಡುಗಾಡು. ಈ ಥರ ಕೆಟ್ಟ ವ್ಯವಸ್ಥೆಯಲ್ಲಿ ತಹಶೀಲ್ದಾರ್ ಕಚೇರಿಯನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ದಯವಿಟ್ಟು. ಯಾಕಂದ್ರೆ ಸಾರ್ವಜನಿಕರು ಬರ್ತಾರೆ. ಅವಾಗ ಏನಾದರೂ ಅನುದಾನ ಕೊರತೆ ಇದ್ದಂದ್ರೆ ಹೇಳಿರಿ, ಕಡೆಗೆ DC ಹೋಗಿ ನಾವೇ ಒಂದು ಲೆಟ್ರ್ ಕೊಡ್ತೀವಿ. ಏನು ಈ ಪರಿಸ್ಥಿತಿ ಏನು ಸುದ್ದಿ ಕೇಳ್ತೀನಿ ಅವ್ರಿಗೆ. ಯಾರು ಒಂದು 2 ನಿಮಿಷ ಪ್ಲೀಸ್, ಒಂದು 2 ನಿಮಿಷ. ಸಾಹೇಬ, ಅಲ್ಲ ಈ ಜನ ನಿಂತ್ಕೊಂಡಿದ್ದಾರೆ, ನೀವು ಏನು ಸಮಸ್ಯೆ ಗೊತ್ತಾಗ್ತಿಲ್ಲ. ನಾನು KRS ಪಟ್ಟಿಯಿಂದ ಮಾತಾಡೋದು. ಇಷ್ಟು ಜನ ನಿಂತ್ಕೊಂಡಿದ್ದಾರೆ, ಏನು ಸಮಸ್ಯೆ ಏನು, ಯಾಕೆ ಏನಪ್ಪ ಅಂದ್ರೆ ಅವ್ರನ್ನ ಡಿಲೇ ಏನು ಸರ್ವರ್ ಏನಾದ್ರು ಬಿಜಿ ಇದೆಯಾ ಹೇಗೆ? ಹಾಂ ರೀ. ಅಲ್ಲ ಏನು ಫೀಸ್ ಏನಿದೆ, ಫೀಸಲ್ಲೇ ನಮ್ಮದು ಮಾಡ್ಬೇಕಲ್ಲ, ಹೊರಗೇನು ಹಚ್ಚಿಲ್ಲಲ್ಲ ರೀ ಸಾಹೇಬ್ರಿ. ಏನು ತಮ್ಮ ಹೆಸರೇನು? ಹಾಂ, ಮತ್ತೇನು ID ಕಾರ್ಡು ತರಿಸಿಲ್ಲ. ಮತ್ತು ಇಲ್ಲಿ ಯಾರಿಗೆ ಒಂದು ಅರ್ಜಿಗೆ ಎಷ್ಟು ಫೀ ಇದೆ ಅಂತ ಏನು ಹೊರಗೆ ಹಚ್ಚಿಲ್ಲಲ್ಲ ಬೋರ್ಡ್, ಯಾಕೆ ರೀ? ಅದು ಹೆಂಗೆ ಗೊತ್ತಾಗೋದು? ಹೊರಗೆ ಹಚ್ಬೇಕಲ್ಲ. ಮತ್ತು ಇವು 45 ತೊಗೋತಿರೋದು ನಾವು ಹೆಂಗೆ ಗೊತ್ತಾಗಬೇಕು? ಅಲ್ಲ, ಏನು ಸರ್ವರ್ ಬಿಜಿ ಐತ್ರಿ? ಮತ್ತು ಇವರೆಲ್ಲ ಏನಪ್ಪ ಎಲ್ಲ ಕೆಲಸ ಬಿಟ್ಕೊಂಡು ನಿಂತು ಇಟ್ಟೆಲ್ಲ ಜನ ಬಂದು ಈಗ ಇದು ಬಿತ್ತನೆ ಸಮಯ ಮತ್ತು ಏನಪ್ಪ ಈಗ ಶಾಲೆ ಆರಂಭದ ಸಮಯ. ಮತ್ತು ಇವತ್ತಿನಾಗ ಅವ್ರು ಇಟ್ಟೆಲ್ಲ ಕೆಲಸ ಬಿಟ್ಟು ನಿಂದಿರ್ಬೇಕಾ? ಅಲ್ಲ ಆಯ್ತು ಕರೆ, ಅದನ್ನು ನಾವು ಸ್ವಲ್ಪ ದೊಡ್ಡ ಮಾಡಿ ಕೊಡ್ರಿ. ಪಾಪ ನಿಂತಿದ್ದಾರೆ. ಯಾರಿಗಾದ್ರೂ ಹೆಚ್ಚಿಗೆ ದುಡ್ಡು ಏನಾದ್ರು ತೊಗೊಂಡ್ರಿ ಸರ್? ಇಲ್ಲಲ್ಲ, ಓಕೆ, ತೊಗೊಂಡ್ರೆ ಒಳ್ಳೇದು. ನಮ್ದೇನಿಲ್ಲ, ನಾನು ಬೇರೆ ಕೆಲಸ ಬಂದಿದ್ದೆ.
ಅಲ್ಲ ಆಯ್ತು, ಒಳ್ಳೆ ಒಳ್ಳೆ ವಿಚಾರ, ನಂದೇನಲ್ಲ. ಜನ ನಿಂತಿದ್ದಾರೆ ಅವ್ರಿಗೊಂದಿಷ್ಟು, ಮತ್ತು ಅವರು ಹಾಗೆ ನಿತ್ಯ ಸಾಯ್ಬೇಕಂದ್ರೆ ಗಾಡಿ ಕುರ್ಚಿ ಹಾಕು, ಕಡೆಗೆ ಪಾಳೆ ಹಚ್ಚೋ ವ್ಯವಸ್ಥೆ ಇದೆಯಲ್ಲ. ಅಲ್ಲ ಅದಲ್ಲ ಮಾಡಬೇಕು, ನಿಮ್ಮ ತಹಸೀಲ್ದಾರ್ ಸಾಹೇಬ್ರು ಮಾಡಬೇಕು. ಅವ್ರಿಗೆ ಹೇಳ್ರಿ ಒಂದು ಸ್ವಲ್ಪ ಜನಕ್ಕೆ ಕುಂದ್ರ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು. ಶೌಚಾಲಯ ಏನು ಹೆಂಗೆ ಇಟ್ಕೊಂಡ ಪುಣ್ಯಾತ್ಮ ನೋಡಿ ಬಂದು ಒಳಗೆ. ಸರಿ, ಅದಕ್ಕೆ ಒಂದು ಸ್ವಲ್ಪ ಅದನ್ನು ಮಾಡಿಕೊಡ್ರಿ, ನಿಮ್ಮ ಸಾಹೇಬ್ರಿಗೆ ಹೇಳ್ರಿ. ಈಗ ಇದು ಏನಪ್ಪ ಅಂದ್ರೆ ತಿಕೋಟ ತಹಸೀಲ್ದಾರ ಆಫೀಸ್ಗೆ ನಾನು ಬಂದಿದ್ದೆ. ಇದೆಲ್ಲ ಜನ ಏನಪ್ಪ ಸಾಕಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಜನರ ಪರಿಸ್ಥಿತಿ ಇದು. ಅವರು ನಿಂತು ಹೈರಾಣ ಆಗಬೇಕೆ ಹೊರತಾಗಿ ಯಾವುದೂ ಕೆಲಸಗಳು ಆಗೋದಿಲ್ಲ ಅನ್ನುವಂಥ ವಿಚಾರ. ಅದಕ್ಕೆ ನಾನು ಇದು ತಹಸೀಲ್ದಾರ್ ಕಚೇರಿಗಳು ಹೇಗಿರ್ತವೆ ಅನ್ನುವಂಥ ವಿಚಾರ ನಮಗೆ ತಿಳಿಸ್ಬೇಕು ಅಂತಂದು ಬಂದಿದ್ದೆ.